ಅಂಡ್ ಸಿಸ್ಟರ್ಸ್ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ರಾಜು ಮತ್ತು ಚಾರ್ಲಿ ಚಾನಲಿಗೆ. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ, ಸ್ಪೇಸಾಗಿ ಸೇಫಾಗಿ ಸೆಲೆಬ್ರೇಟ್ ಮಾಡಿ ಆರಾಮಾಗಿ ಕುತ್ಕೊಂಡಿರ್ತೀರಾ. ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನನ್ನ ಕಣ್ಣಲ್ಲಿ ಟಯರ್ಡ್ನೆಸ್ ಕಾಣಿಸ್ತಿರ್ಬೋದು. ಸೊ ಇವಾಗ ನಾನು ಜಸ್ಟ್ ವರ್ಕಿಂದ ಬಂದಿದ್ದ ತಕ್ಷಣವೇ ಮನೇಲಿ ಇದ್ದಿದ್ದು ಕೈ ಕೊಟ್ಟರು. ಏನಪ್ಪ ಅಂತ ನೋಡಿದ್ರೆ, ಹಿಂಗೇನೋ ಪಾರ್ಸಲ್ ಬಂದಿದೆ ಅಂತ ಹೇಳಿದ್ರು. ಸೊ ಈ ಪಾರ್ಸಲ್ ಏನಂತ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಿಮ್ಮ ಥರ ಒಬ್ಬ ನನಗೂ ಫ್ರೆಂಡು, ಸೊ ಅವ್ನು ಬಂದ್ಬಿಟ್ಟು ಚಿಕ್ಕದಾಗ ಏನೋ ಗಿಫ್ಟ್ ಮಾಡ್ತೀನಿ ಅಂದ್ಬಿಟ್ಟು ಈ ಪಾರ್ಸಲ್ನ ಗಿಫ್ಟ್ ಮಾಡಿದ್ದಾನೆ. ಸೊ ಇದೇನಂತ ಗೊತ್ತಾ, ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ನನಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ. ಸೊ ಇನ್ನೊಂದು ಹೇಳಿದ್ನಲ್ಲ ಬೆಳಗ್ಗೆ ಬ್ಲಾಗಲ್ಲಿ, ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಕರೆಯೋದು ಬದಲು ಬೇರೆ ಏನಾದರೂ ಕರೆಯೋಣ ಡಿಫ್ರೆಂಟಾಗಿ ಅಂತ ಹೇಳಿದ್ನಲ್ಲ. ಸೊ ಆ ರಿವೀಲ್ ಮಾಡಲ ಆ ಹೆಸರೇನು ಅಂತ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅನ್ನೋದು ಬದಲು ಸೊ ಡಾರ್ಲಿಂಗ್ಸ್ ಅಂತ ಕರೆಯೋಣ ಅಂದ್ಬಿಟ್ಟು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಡಾರ್ಲಿಂಗ್ಸ್ ಅನ್ನೋ ಹೆಸರು ಚೆನ್ನಾಗಿದೆ ಅಲ್ವಾ. ಸೊ ಇನ್ಮೇಲೆ ಎಲ್ಲರೂ ಡಾರ್ಲಿಂಗ್ಸ್ ಅಂತ ಕರಿತೀನಿ. ಸೊ ಎಲ್ಲರೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸೇ. ಡಾರ್ಲಿಂಗ್ಸ್ ಅನ್ನೋದು ಬಂದ್ಬಿಟ್ಟು ಜಸ್ಟ್ ಹಂಗೆ ವರ್ಡ್ ಮಾಡಿ ಕರಿತೀನಿ ಅಷ್ಟೇ, ಓಕೆನಾ. ಸೊ ಡಾರ್ಲಿಂಗ್ಸ್ ಅನ್ಬಾಕ್ಸಿಂಗ್. ಸೊ ಬ್ರದರ್ಸ್ ಇದೆ ವೈರ್ಲೆಸ್ ಮೈಕ್ ಅಂತ. ಸೊ ಇದು ಗ್ಲೌಸ್ ಹಾಕ್ಕೊಂಡು ತುಂಬ ಕಷ್ಟ ಓಪನ್ ಮಾಡೋಕ್ಕೆ. ಸೊ ಕವರೆಲ್ಲ ಆಲ್ಮೋಸ್ಟ್ ಬಿಚ್ಬಿಟ್ಟೆ. ಸೊ ವಾಹ್, ಏನು ಸಾಕಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಸೊ ಇದು ಬಂದ್ಬಿಟ್ಟು ಮೈಕು. ಸೊ ಇದೇನೋ ಕೊಟ್ಟಿದ್ದಾರೆ ಬಾಕ್ಸಲ್ಲಿ, ಏನಪ್ಪ ಇದು, ಸೊ ಆಕ್ಸ್ ಕೇಬಲ್ ಅನಿಸುತ್ತೆ. ರೈಟ್, ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ. ಸಿ ಟೈಪ್ 2 ಕೊಟ್ಟಿದ್ದಾರೆ, ಸಿ ಟೈಪು. ಓಕೆ, ಇದೇನೋ ಸ್ಕ್ಯಾನರ್ ಥರ ಕೊಟ್ಟಿದ್ದಾರೆ. ವ್ಯಾರಂಟಿ ಕಾರ್ಡ್, ಓಕೆ ವ್ಯಾರಂಟಿ ಕಾರ್ಡು ನೋಡಿ, ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಓಕೆ ಡನ್. ಓಕೆ, ಸೊ ಇದು ಬಂದ್ಬಿಟ್ಟು ಹೌ ಟು ಯೂಸು ಇನ್ಸ್ಟ್ರಕ್ಷನ್ಸು. ಇದನ್ನು ಓಪನ್ ಮಾಡೋಣ. ವಾವ್, ಇದು ಏನಕ್ಕೆ ಯೂಸ್ ಅಂದರೆ ಮ್ಯಾಗ್ನೆಟಿಕ್ ಟೈಪ್ ಅಂತೆ ನೋಡಿ, ಮ್ಯಾಗ್ನೆಟಿಕ್ ಟೈಪ್ ಸಾಕಾಗಿದೆಲ್ಲ, ಸಖತ್ ಸೇಫ್ಟಿ ಇದು ನೋಡಿ. ಕಾಂಪ್ಯಾಕ್ಟ್ ಕೊಟ್ಟಿದ್ದಾರೆ, ಒಂದು ಕನೆಕ್ಟರ್ ಥರ, ಅದು ಮ್ಯಾಗ್ನೆಟಿಕ್ಕು ಬರ್ತೀನಿ. ಸೊ ಈ ಕನೆಕ್ಟರ್ ಬಂದ್ಬಿಟ್ಟು ನಮ್ಮ ಫೋನು ಸಿ ಟೈಪ್ ಚಾರ್ಜಿಗೆ ಹಾಕ್ತೀವಲ್ಲ, ಆ ಚಾರ್ಜಿಂಗ್ ಹಿಂಗೆ ಚುಚ್ಬಿಟ್ಟು ಇಲ್ಲಿ ಲೈಕ್ 2 ಲೈಟ್ಸ್ ಬರುತ್ತೆ, ಬ್ಲೂ ಕಲರ್ ಲೈಟು. ಅದಕ್ಕೂ ಇದಕ್ಕೂ ಇಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಡೈರೆಕ್ಟಾಗಿ ಬ್ಲೂಟೂತ್ ಥರ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಆಗಿದ ತಕ್ಷಣ ಸೊ ಇದು ಒಂದು ನಾನು ಹಾಕ್ಕೊಂಡಿರ್ತೀನಿ, ಇನ್ನೊಂದು ನಮ್ಮ ಫ್ರೆಂಡ್ ಹಾಕ್ಕೊಂಡಿರ್ತಾನೆ. ಸೊ ಇವಾಗ ನಾವು ಮಾತಾಡಬೇಕಾದ್ರೆ, ವ್ಲಾಗ್ ಮಾಡಬೇಕಾದ್ರೆ ಆಗಲಿ, ಗಾಡಿ ಓಡಿಸ್ಬೇಕಾದ್ರೇ ಆಗಲಿ, ಸೊ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸಸ್ ಬಂದ್ಬಿಟ್ಟು ನಿಮಗೆ ತುಂಬ ಕೇಳಿಸುತ್ತೆ. ಗಾಲಿ ಸೌಂಡೇ ಆಗಲಿ, ಲೈಕ್ ಅದರ್ ಸೌಂಡ್ಸೇ ಆಗಲಿ ತುಂಬ ಕೇಳಿಸುತ್ತೆ. ಇದು ಹಾಕ್ಕೊಂಡು ಇಲ್ಲಿ ಯೆಲ್ಲೋ ಕಲರ್ ಬಟನ್ ಇದೆಯಲ್ಲ, ಸೊ ಯೆಲ್ಲೋ ಕಲರ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ್ಯಕ್ಟಿವೇಟ್ ಆಗಿದ ತಕ್ಷಣ ಸೊ ಯಾವುದೇ ರೀತಿ ನಾಯ್ಸ್, ಬ್ಯಾಕ್ಗ್ರೌಂಡ್ ನಾಯ್ಸ್, ಗಾಲಿನೇ ಆಗಲಿ ಯಾವುದೇ ರೀತಿ ನಾಯ್ಸ್ ಬಂದ್ಬಿಟ್ಟು ನಿಮಗೆ ತುಂಬ ಕಮ್ಮಿ ಆಗೋಲ್ಲ, ಆದಷ್ಟು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ನಮ್ಮ ವಾಯ್ಸ್ ಮಾತ್ರ ನಿಮಗೆ ಲೌಡಾಗಿ ಕೇಳಿಸುತ್ತೆ. ಸೊ ನನ್ನ ವಾಯ್ಸು ಮತ್ತು ನನ್ನ ಫ್ರೆಂಡ್ ನಾನು ಏನು ಮಾತಾಡ್ತಾನೋ ಅದು ಮಾತ್ರ ನಿಮಗೆ ಆಡಿಬಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದು ತೊಗೊಂಡೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ಸೊ ಅವನು ಹೇಳ್ತಿದ್ದ, ಕೊಡಿಸಿದವನು ಅವನು ಹೇಳ್ತಿದ್ದ ವಾಯ್ಸ್ ಮಾತ್ರ ಇದಾಗ್ತಿದೆ, ಗ್ಲಾರ್ ಹೊಡಿತಿದೆ, ಅದರಿಂದನೂ ಡಿಸಪಾಯಿಂಟ್ ಆಗ್ಬೋದು ಎಲ್ಲರೂ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲ ಹೇಳಿದ್ರೆ ನಾನು ನಿಜ ಇದು ಮಾಡ್ಕೊಂಬಿಡ್ತಾನೆ ನಾನು. ಸೊ ಅವನಿಗೆ ನಾವೇನಾದರೂ ದೊಡ್ಡದಾಗಿ ಮಾಡಬೇಕಲ್ವಾ, ಮಾಡೋಣ ಅಲ್ವಾ. ಸೊ ಸಗದಾಗಿದೆಯಲ್ಲ. ಸೊ ಡಾರ್ಲಿಂಗ್ಸ್, ಸೊ ಹೇಗಿದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. 48 hours ಬ್ಯಾಕಪ್ ಇದೆಯಂತೆ ಇದು. ಸೊ ಸಖತ್ ಯೂಸ್ಫುಲ್ ಆಗಿರುತ್ತೆ ನಮ್ಮ ಮೋಟೋ ವ್ಲಾಗಿಂಗ್ಗೆ. ಸಖತ್ ಖುಷಿ ಆಯಿತು. ಬ್ರದರ್ಸ್ ಅನ್ಬಾಕ್ಸಿಂಗ್ ಆಗೋಯಿತು, ಹೇಗಿದ್ದು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹೆಲೋ ಡಾರ್ಲಿಂಗ್ಸ್, ಹೇಗಿತ್ತು ಅನ್ಬಾಕ್ಸಿಂಗ್ ವಿಡಿಯೋ ಡಾರ್ಲಿಂಗ್ಸ್? ಚೆನ್ನಾಗಿತ್ತಲ್ಲ. ಸೊ ಡಾರ್ಲಿಂಗ್ಸ್, ವೈರ್ಲೆಸ್ ಮೈಕು, ನಾಯ್ಸ್ ಕ್ಯಾನ್ಸಲೇಷನ್ ಮೈಕು ತುಂಬ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಮೋಟೋ ವ್ಲಾಗ್ ಮಾಡಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆ ಯಾವುದೇ ನಾಯ್ಸ್ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಕೇಳಿಸಲ್ಲ. ಸೊ ನನ್ನ ವಾಯ್ಸ್, ಪಿಲಿಯನ್ ರೈಡರ್ ವಾಯ್ಸ್ ಮಾತ್ರ ನಿಮಗೆ ಆಡಿಬಲ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ನಿತಿನ್. ಸೊ ಅವನ ಹೆಸರು ಬಂದ್ಬಿಟ್ಟು ನಿತಿನ್ ಅಂತ. ಸೊ ನನ್ನ ಬೆಸ್ಟ್ ಫ್ರೆಂಡ್, ಸೆಕೆಂಡ್ ಬೆಸ್ಟ್ ಫ್ರೆಂಡ್, ಫಸ್ಟ್ ಬೆಸ್ಟ್ ಫ್ರೆಂಡ್ ಯಾರಂತ ನಿಮಗೆ ಹೋಗ್ತಾ ಹೇಳ್ತೀನಿ. ಡಾರ್ಲಿಂಗ್ಸ್, ವೈರ್ಲೆಸ್ ಮೈಕು, ಅದರಿಂದ ಯೂಸು, ಅದನ್ನ ಲೈಕ್ ಫೀಚರ್ಸು ಎಲ್ಲ ನಾನು ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಗ್ತಾ ವ್ಲಾಗಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಬಂದ್ಬಿಟ್ಟು ಅದನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೀವೇ ನೋಡ್ತೀವಿ. ಡಾರ್ಲಿಂಗ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಬಂದ್ಬಿಟ್ಟು ಅದನ್ನು ಬಿಫೋರ್ ಆ್ಯಂಡ್ ಆಫ್ಟರ್ ಹೇಗಿದೆ ಅಂದ್ಬಿಟ್ಟು ನಾನು ಖಂಡಿತವಾಗ್ಲೂ ನಿಮಗೆ ಹಾಕ್ತೀನಿ. ದಯವಿಟ್ಟು ಸಪೋರ್ಟನ್ನು ಕೊಡ್ತಿದ್ದೀರಾ, ಅದೇ ಸಪೋರ್ಟನ್ನು ದಯವಿಟ್ಟು ಕೊಡ್ತಾನೆ ಇರಿ. ಡಾರ್ಲಿಂಗ್,
ನೀವು ಏನು ಯೋಚನೆ ಮಾಡ್ತಿದ್ದೀರಿ ಅಂತ ನಂಗೆ ಗೊತ್ತು. ಏನು ಇಂಟ್ರೊಡಕ್ಷನ್ ಮಾಡಬೇಕಾದ್ರೆ ಬೇರೆ ಶರ್ಟ್ ಹಾಕಿದ್ದೆ, ಇವಾಗ ಬಂದ್ಬಿಟ್ಟು ರೈಡಿಂಗ್ ಜಾಕೆಟ್ ಹಾಕೊಂಬಂದಿದ್ದೀರ ಅಂತ ಅನ್ಕೊತಿದ್ದೀರಾ, ಕರೆಕ್ಟಾ? ಸೊ ಡಾರ್ಲಿಂಗ್ಸ್ ಏನಿಲ್ಲ, ಹೊಸ್ದಾಗಿ ರೈಡಿಂಗ್ ಜಾಕೆಟ್ ಬಂದ್ಬಿಟ್ಟು ಪರ್ಚೇಸ್ ಮಾಡಿದೆ. ಸೊ ಇದರಿನ ಪ್ರೈಸು ಟ್ಯಾಗಲ್ಲಿ ಬಂದ್ಬಿಟ್ಟು 2500 3500 ಎಲ್ಲ ಮೆನ್ಷನ್ ಆಗಿರ್ತದೆ. ಬಟ್ ನಾನು ಯಾವ ಪ್ರೈಸಿಗೆ ತೊಗೊಂಡೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಸಸ್ಪೆನ್ಸ್. ನಾನು ಎಲ್ಲಿ ತೊಗೊಂಡೆ ಅನ್ನೋದು ಅದು ಸಸ್ಪೆನ್ಸ್. ನಿಮಗೆ ಲೊಕೇಶನ್ ಸಮೇತ ಎಲ್ಲ ಹಾಕ್ತೀನಿ. ಅಂಡರ್ 1K ಈ ರೈಡಿಂಗ್ ಜಾಕೆಟ್ ನಾನು ಪರ್ಚೇಸ್ ಮಾಡಿದ್ದೀನಿ. ಅದು ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಆ್ಯಕ್ಚುಯಲ್ ಪ್ರೈಸ್ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನೋಡ್ತೀನಿ. ಅಂಟಿಲ್ ದೆನ್ ಡಾರ್ಲಿಂಗ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ತೀನಿ. ಎಲ್ಲರೂ ಎಲ್ಲೆಲ್ಲಿದ್ದೀರೋ ದಯವಿಟ್ಟು ಅಲ್ಲಲ್ಲೇ ಸೇಫಾಗಿರಿ. ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ಎಲ್ಲರೂ ಹೆಲ್ಮೆಟನ್ನು ಹಾಕಿ ಗಾಡಿ ಓಡಿಸಿ. ಆಫ್ ಹೆಲ್ಮೆಟ್ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ ಡಾರ್ಲಿಂಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನ ನೋಡ್ತೀನಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನ ನೋಡ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಫ್ರಮ್ ರಾಜು ಮತ್ತು ಚಾರ್ಲಿ. ಬಾಯ್.